ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪೂರೈಕೆ ಕರ್ಚಿಕಾಯಿ ಅಂತ ಕರೀತಾರೆ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ಹಬ್ಬಕ್ಕೆ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ವಲ್ಲ, ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇಲ್ಲಿ ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ತರಿ ಆಗಿರಬಾರ್ದು, ಸಾಫ್ಟ್ ಆಗಿರಬೇಕು. ಕೈಗೆ ನೋಡಿ ಇಷ್ಟು ಸಾಫ್ಟ್ ಆಗಬೇಕು. ಈಗ ನಾನು ಇದನ್ನು ಗೋಧಿ ಹಿಟ್ಟು ಸಾನ್ಗೆ ಬರುತ್ತಲ್ಲ, ಅದರಲ್ಲಿ ನಾನು ಸಾನಿಸ್ಕೊಳ್ತಾ ಇದ್ದೀನಿ. ಮೇಲೆ ತರಿಯಾಗಿದ್ದರೆ ಅದು ಮೇಲ್ಗಡೆ ಉಳ್ಕೊಂಡ್ಬಿಡುತ್ತೆ. ಹೀಗಾಗಿ ನೋಡ್ಬೋದು ನೀವು, ಅದು ರವ ಇರುತ್ತಲ್ಲ, ಅದು ಮೇಲ್ಗಡೆನೇ ಉಳ್ಕೊಂಡ್ಬಿಡುತ್ತೆ. ಅದನ್ನು ನಾನು ಹಾಕ್ತಿಲ್ಲ, ಸೈಡ್ ಎತ್ತಿಡ್ತಾ ಇದ್ದೀನಿ. ಈಗ ಇಷ್ಟಾದರೆ ಸಾಕು. ಅದಕ್ಕೇ ನಾನು ಬಿಳಿ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಕಂದು ಬಣ್ಣಕ್ಕೆ ಬಂದರೆ ಅಷ್ಟು ಸಾಕು. ಈಗ ಗಸಗಸೆನೂ 8 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಇದಕ್ಕೆ ನಾನು ಪಾವು ಕಿಲೋ ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗಸಗಸೆ ಮತ್ತು ಬಿಳಿ ಎಳ್ಳು ಅದನ್ನು ಹುರಿದಿಟ್ಕೊಂಡಿದ್ವಲ್ಲ, ಅದು ಆಯಿತು. ಮತ್ತು ಏಲಕ್ಕಿನ ನಾನು ಸಿಪ್ಪೆ ಬಿಡಿಸಿ ಕುಟ್ಟಣಿಗೆ ಬರುತ್ತಲ್ಲ, ಅದರಲ್ಲಿ ಸಣ್ಣದಾಗಿ ಜಜ್ಜಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಬೇಗ ಸಣ್ಣ ಆಗಲಿ ಅಂತ. ಚೆನ್ನಾಗಿ ಜಜ್ಕೊಳ್ಳಿ. ನೋಡಿ, ಇವಾಗ ಸಣ್ಣ ಆಗಿದೆ, ನೀವು ನೋಡ್ಬೋದು. ಇಷ್ಟು ಸಣ್ಣ ಆದರೆ ಸಾಕು. ಈಗ ನಾನು ಇಲ್ಲಿ ಅರ್ಧ ಕಿಲೋ ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟನ್ನು ನಾನು ಗೋಧಿ ಹಿಟ್ಟು ಸಾನ್ಗೆಯಲ್ಲಿ ಸಾನಿಸ್ಕೊಳ್ತಾ ಇದ್ದೀನಿ. ತುಂಬ ದಿನದ್ದು ಇರುತ್ತಲ್ಲ, ಹೀಗಾಗಿ ಹುಳ ಆಗಿದ್ರೆ ಮತ್ತು ಹೀಗಾಗಿ ಅದನ್ನು ಸಾನಿಸ್ಕೊಳ್ತಾ ಇದ್ದೀನಿ. ಹುಳ ಏನಿಲ್ಲ, ಇದು ಹಿಟ್ಟು ನೋಡಿ. ಇವಾಗ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರ್ಜಿಕಾಯಿ ಮಾಡುವಾಗ ಹಿಟ್ಟು ಲಟ್ಟಿಸ್ಲಿಕ್ಕೆ ಹಿಟ್ಟು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಮೈದಾ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ತುಂಬ ಗಟ್ಟಿಯಾಗಿ ಹಿಟ್ಟನ್ನ ನಾದಬೇಕಾಗತ್ತೆ. ನೋಡಿ, ಎಲ್ಲ ಕಡೆಯೂ ಸ್ವಲ್ಪನೇ ನೀರು ಹಾಕಿ ನೀವು ಗಟ್ಟಿಯಾಗಿ ಹಿಟ್ಟನ್ನ ನಾದಬೇಕು. ಇಲ್ಲಿ ನಾನು ಅರ್ಧ ಕಿಲೋ ಹಿಟ್ಟಿಗೆ ಪಾವು ಕಿಲೋ ಬೆಲ್ಲ ಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಬೆಲ್ಲದ್ದು ಮಾಡ್ತಾಯಿದ್ದೀನಿಲ್ಲ, ಹೀಗಾಗಿ ನೀವು ಬೇಕಂದ್ರೆ ಸಕ್ಕರೆನ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನಾನು ಈ ರೀತಿ ಹಿಟ್ಟನ್ನ ಗಟ್ಟಿಯಾಗಿ ನಾದಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ತಾಟಿಗೆ ಹತ್ತಬಾರ್ದು, ಆ ಥರ ನೀವು ನಾದ್ಕೊಳ್ಬೇಕಾಗತ್ತೆ ಹಿಟ್ಟು. ಈಗ ಇಷ್ಟಾದರೆ ಸಾಕು. ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ತುಳಿ ಮಾಡ್ಕೊಂಡು ಬರೋಣ. ತುಳಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಬೆಲ್ಲ 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿ ಪೌಡ್ರು ಮತ್ತು ಗಸಗಸೆ ಮತ್ತು ಎಳ್ಳು ಎರಡನ್ನೂ ಸ್ವಲ್ಪ ಹುರ್ಕೊಂಡಾಗಿದ್ದೀನಿ. ಈಗ ಇದ್ರದ್ದು ಪುಟಾಣಿ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ, ಅದಕ್ಕೇ ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡೋಣ ಬನ್ನಿ. ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿನ ನಾನು ಇಲ್ಲಿ ಒಣದಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಡಿದ್ದೀನಿ. ಅದನ್ನೇನು ಉದ್ದದಿಗೆ ಪೀಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ. ಕೊಬ್ಬರಿ ಹಾಕಿದ್ರೂ ನಡೆಯುತ್ತೆ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ನಿಮ್ಮ ಇಷ್ಟ ಅದು. ನಾನು ಇದಕ್ಕೇ ಈಗ ಗಸಗಸೆ ಮತ್ತು ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಹಾಕಿದೆ. ನೋಡಿ, ಬೆಲ್ಲ ನೀವು ಪಾವು ಕಿಲೋ ತೊಗೊಂಡಿದ್ದೀನಿ. ನೀವು ನೋಡಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಮತ್ತು ಹಿಟ್ಟು ಎಲ್ಲನೂ, ಅದು ಪುಟಾಣಿ ಪೌಡ್ರ್ ತೊಗೊಂಡಿದ್ವಲ್ಲ, ಅದಕ್ಕೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇನ್ನೊಂದು ಸ್ವಲ್ಪ, ಅದು ಬೆಲ್ಲ ಕಣ್ಣಿ ಇರುತ್ತಲ್ಲ, ಅದು ಒಂದೊಂದು ಸಾಫ್ಟ್ ಆಗಿರಲಿಲ್ಲ, ಹೀಗಾಗಿ ನಾನು ಮಿಕ್ಸಿ ಜಾರ್ಗೆ ಇನ್ನೊಂದು 2 ರೌಂಡು ತಿರುಗಿಸ್ಕೊಂಡು ಬಂದರೆ ಆಯಿತು ಅಂತ ಮಿಕ್ಸಿಗೆ ಹಾಕಿ, ಈಗ ನೋಡ್ಬೋದು ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಇನ್ನೊಮ್ಮೆ ಮಿಕ್ಸಿಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. 1-2 ರೌಂಡ್ ತಿರುಗಿಸ್ಕೊಂಡು ಬಿಟ್ಟರೆ ಸಾಕು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ. ನೋಡಿ, ಇಷ್ಟಾದರೆ ಸಾಕು. ನೋಡ್ಬೋದು ನೀವು, ಎಲ್ಲನೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಬೆಲ್ಲನೂ ಗೊತ್ತೇ ಆಗೋದಿಲ್ಲ, ಎಲ್ಲನೂ ಹೊಂದ್ಕೊಂಡು ಮಿಕ್ಸ್ ಆಗಿಬಿಟ್ಟೈತಿ. ಈಗ ಹಿಟ್ಟನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆನೆದಿದೆ. ಅರ್ಧ ಗಂಟೆ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ನೆನೆದಿದೆ. ಈಗ ನಾನು ಅದನ್ನೇ ಸಣ್ಣದಾಗಿ ಉಳ್ಳಿನ ರೌಂಡ್ ಮಾಡಿಕೊಂಡು ಒಂದು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ. ಉಳ್ಳಿ ಮಾಡ್ಕೊಂಡಿದ್ವಲ್ಲ ಸಣ್ಣದು, ಅದನ್ನು ಅದರಲ್ಲಿ ಎದ್ದಿ ನೀವು ಕರ್ಜಿಕಾಯಿ ಶೇಪು ಉದ್ದ ಹದಕ್ಕೆ ಮಾಡ್ಕೋಬೋದು. ಎಲೆನ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಎಲೆನ ನೀವು ತಿಳ್ಕೊಳ್ಳಿ.
ನೋಡಿ ಇಲ್ಲಿ ನಾವು ಇಷ್ಟು ಉದ್ದಕ್ಕೆ ಇಡ್ತಾ ಇದ್ದೀನಿ. ಈಗ ಹೇಗೆ ತುಂಬೋದಂತ ತೋರಿಸ್ತಾ ಇದ್ದೀನಿ ಬನ್ನಿ. ಎಲೆನ ಇಷ್ಟೊಂದು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈಗ ಒಂದು ತಟ್ಟೆ ಸಹಾಯದಿಂದ ನಾನು 3 ಇಟ್ಟಿದ್ದೀನಲ್ಲ, ಅದಕ್ಕೆ ಈಗ 1 ಸ್ಪೂನಷ್ಟು ತುಳಿನ ಹಾಕ್ತಾಯಿದ್ದೀನಿ. ನೀವು ಏನಂತೀರ ಗೊತ್ತಿಲ್ಲ, ನಾನು ತುಳಿ ಅಂತ ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ಹಾಗೆ ಏನೇನೋ ಹೆಸರಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ನೀರು ಹಚ್ತಾರೆ, ಕೆಲವರು ಹಾಲು ಹಚ್ತಾರೆ. ನಾನು ಇಲ್ಲಿ ಹಾಲು ಹಚ್ಚಿ ತೋರಿಸ್ತಾ ಇದ್ದೀನಿ. ಒಂದು ಬಡ್ಡಿಂದ ಎಲೆ ದಂಡಿಗೆ ನೀವು ಅದನ್ನು ಸವರಬೇಕು. ಹಾಲಿಗೆ ಸ್ವಲ್ಪ ನಾನು ಹಿಟ್ಟು ಹಾಕಿ ಇದನ್ನು ಮಾಡ್ತಾಯಿದ್ದೀನಿ. ಅಂದರೆ ಗಟ್ಟಿ ಆಗುತ್ತೆ. ಹಾಲು ತಿಳಿಯೋದ್ರಿಂದ ಅದು ಚೆನ್ನಾಗಿ ಹತ್ಕೊಳ್ಳಲ್ಲ. ಸ್ವಲ್ಪ ಹಿಟ್ಟು ಹಾಕಿ ನಾನು ಈ ರೀತಿ ತುಂಬಿ ತೋರಿಸ್ತಾ ಇದ್ದೀನಿ ನಿಮಗೆ. ದಂಡಿಗೆ ನೀವು ನೀರು ಹಚ್ಚಿರ್ತಲ್ಲ, ಆವಾಗ ಅದರಿಂದ ಒಂದೇ ಆ ಕಡೆ ಸೈಡು ನೀವು ಈ ರೀತಿ ಹಚ್ಚಬೇಕಾಗತ್ತೆ ನೋಡಿ. ಅದೇ ರೀತಿ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏರ್ಬಡ್ಡಿಂದ ನಾನು ಹಾಲನ್ನ ಹಚ್ತಾಯಿದ್ದೀನಿ. ಒಂದು ಸೈಡ್ ಅಷ್ಟೇ ಹಚ್ಚಬೇಕು. ಇನ್ನೊಂದು ಎಲೆಗೂ ಒಂದು ಸೈಡ್ ಅಷ್ಟೇ ಹಚ್ಚಿದ್ದೀನಿ. ಇವಾಗ ಹಚ್ಚಿದೆಲ್ಲ ಆ ಕಡೆ ಸೈಡಿಂದ ಈ ಹಾಲು ಹಚ್ಚಿರ್ತೀವಲ್ಲ ಅಲ್ಲಿಗೆ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಈಸಿನೂ ಆಗುತ್ತೆ, ಫಾಸ್ಟಾಗಿನೂ ತುಂಬೋದು ನೋಡಿ. ಇದನ್ನು ನಾನು ಪ್ರೆಸ್ ಮಾಡಿದೆ ಸ್ವಲ್ಪ. ಆಮೇಲೆ ನೀವು ಕೈಯಿಂದ ಇನ್ನೊಮ್ಮೆ ಪ್ರೆಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದಾಗ ಒಡೆದೋಗೋ ಚಾನ್ಸಸ್ ಇರ್ತೈತಿ ನೋಡಿ. ಇಲ್ಲಿ ನಾನು ಇನ್ನೊಂದು ಸಾರಿನೂ ಕೈಯಿಂದ ಪ್ರೆಸ್ ಮಾಡಿದೆ ನೋಡಿ. ಅದೇ ರೀತಿ ನಾನು ತುಂಬಿಟ್ಕೊಂಡೆ. ಇನ್ನು ಕೈಯಿಂದ ಹೇಗೆ ತುಂಬೋದು ಅಂತ ತೋರಿಸ್ತೀನಿ. ಅದು ಎಲ್ಲಿನೂ ನಾನು ಇನ್ನೊಂದು ಪ್ರೆಸ್ ಮಾಡ್ತಾಯಿದ್ದೀನಿ. ಇನ್ನು ನೀವು ಬೇಕಂದ್ರೆ ತಾಟ್ ಮೇಲಿಟ್ಟು ಏನು ತಾಟ್ ಅಥವಾ ನೀವು ಬೇರೆ ಏನಾದರೂ ಮನೆ ಸಹಾಯದಿಂದ ಈ ಥರ ನೀವು ತುಂಬೋದು. ಈಗ ಕೈ ಸಹಾಯದಿಂದ ನಾವು ಹೇಗೆ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಈಗ ನಾನು ಕೈಯಲ್ಲಿ 1 ಸ್ಪೂನಷ್ಟು ತುಳಿನ ಹಾಕ್ತಾಯಿದ್ದೀನಿ ಎಲೆಗೆ. ಈಗ ಬಡ್ಡಿಂದ ನಾನು ಒಂದು ಸೈಡು ಹಾಲು ಹಚ್ತಾಯಿದ್ದೀನಿ. ಈಗ ಇನ್ನೊಂದು ಸೈಡು ಹಚ್ಚಿಲ್ಲ. ಈಗ ಅದಕ್ಕೆ ಪ್ರೆಸ್ ಮಾಡಿ ಚೆನ್ನಾಗಿ ಒತ್ತಬೇಕು ನೀವು ದಂಡಿಗೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಒಡೆದೋಗೋ ಚಾನ್ಸಸ್ ಇರ್ತೈತೆ. ಎಷ್ಟು ಚೆನ್ನಾಗಿ ಒತ್ತೀರೋ ಅಷ್ಟು ಚೆನ್ನಾಗಿ ಬರ್ತಾವೆ ಕರ್ಜಿಕಾಯಿ, ಉಬ್ಬಿ ಬರ್ತಾವೆ. ದಂಡಿಗೆ ಅಷ್ಟೇ ಪ್ರೆಸ್ ಮಾಡಬೇಕು ನೀವು, ಇಲ್ಲಾಂದರೆ ಉಬ್ಬೋದಿಲ್ಲ ನೋಡಿ. ಕೈಯಿಂದ ಈ ರೀತಿ ತುಂಬೋದು. ನಿಮಗೆ ಯಾವುದು ಈಜಿ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಅದೇ ರೀತಿ ಇಷ್ಟು ತುಂಬಿಟ್ಕೊಂಡೆ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು. ಈಗ ದಂಡಿಗೆ ಮತ್ತೆ ನಾನು ಹಾಲು ಹಚ್ತಾಯಿದ್ದೀನಿ. ಒಂದು ಸೈಡ್ ಅಷ್ಟೇ ಹಚ್ಚಬೇಕು, ಈಗಲೇ ಹೇಳ್ತಾಯಿದ್ದೀನಿ. ಈಗ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು. ಇಷ್ಟು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಹತ್ಕೊಂಡು ಬಿಡುತ್ತೆ ಅದು. ನೀವೇನು ಇದನ್ನು ಮಾಡಬೇಕಾಗಿಲ್ಲ, ತುಂಬ ಈಸಿನೇ ಇದು ನೋಡಿ. ಇಲ್ಲಿ ಕರೆಕ್ಟಾಗಿ ಹತ್ಕೊಂಡು ಬಿಡುತ್ತೆ. ಈಗ ಇನ್ನೊಮ್ಮೆ ನಾನು ಕೈಯಿಂದ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟಾದರೆ ಕರ್ಜಿಕಾಯಿ ರೆಡಿ. ಇನ್ನು ಎಣ್ಣೆಯಲ್ಲಿ ಕರಿಯೋದೊಂದೇ ಬಾಕಿ. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೋಬೋದು ನೋಡಿ. ಇಲ್ಲಿ ಸರಿಯಾಗಿ ಹತ್ತಿಲ್ಲಲ್ಲ, ಹೀಗಾಗಿ ಅದು ಸ್ವಲ್ಪ ಬಿಡ್ತಾಯಿದೆ. ನೀವು ಗಟ್ಟಿಯಾಗಿ ಅದನ್ನು ಹಾಲನ್ನ ಹಚ್ಚಬೇಕಾಗತ್ತೆ ನೋಡಿ. ನಾನು ಅದೇ ರೀತಿ ಇಷ್ಟೊಂದೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡ್ಬೋದು. ಹಬ್ಬಕ್ಕೆ ನೀವು ಈ ರೀತಿ ಹಬ್ಬಕ್ಕೆ ಮಕ್ಕಳಿಗೂ ಥರ ಸ್ನ್ಯಾಕ್ಸ್ ಆಗಿನೂ ಈ ರೀತಿ ನೀವು ಮಾಡಿಟ್ರೆ ತಿಂಗಳಗಟ್ಟಲೆ ಆದರೂ ಏನೂ ಆಗೋದಿಲ್ಲ. ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ನೋಡಿ. ನಾನು ಅದೇ ರೀತಿ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ. ಈ ರೀತಿ ಕಲರ್ ಬೇಕಂದರೆ ನೀವು ಬೇಗನೆ ತಿರುವು ಹಾಕಬೇಕಾಗತ್ತೆ. ತುಂಬ ಏನು ಟೈಮ್ ತೊಗೊಳ್ಳಲ್ಲ ಇದು. ಆರಾಮಾಗಿ ನೀವು ಟೈಮ್ ಇದ್ದಾಗ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡ್ಬೋದು ನೀವು. ಅದೇ ರೀತಿ ನಾನು ಇಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನೀವು ಗೆಸ್ಟ್ ಬಂದಾಗೂ ಈ ರೀತಿ ನೀವು ನಾಳೆ ಬರ್ತಾರಂದರೆ ಇವತ್ತಿನ ನಂತರ ಮಾಡ್ಕೊಂಡು ತಿನ್ಬೋದು. ನಾವು ಇಲ್ಲಿ ಹಸ್ಬೆಂಡ್ ಮನೆಗೆ ಹೋಗೋದಿತ್ತಲ್ಲ, ಹೀಗಾಗಿ ಯುಗಾದಿ ಹಬ್ಬ ಮಾಡಿ
ಹೋಗೋದಿತ್ತಲ್ಲ, ಹೀಗಾಗಿ ಸ್ವೀಟು ಏನಾದರೂ ಮಾಡಿದರೆ ಆಯಿತು ಅಂತ ಕರ್ಜಿಕಾಯಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ರೀತಿ ನಾನು ಎಲ್ಲನೂ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.